ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರು. ಆತ್ಮೀಯರೇ, RSS ಕುರಿತಾಗಿ ಸಿದ್ದರಾಮಯ್ಯನು ಮಾತಾಡಿದ್ದು ಸರಿಯೂ ತಪ್ಪು, ಇತಿಹಾಸಕ್ಕೆ ಬಿಡುವಂಥದ್ದು, ಇತಿಹಾಸ ಆಗಿರುವಂಥದ್ದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದಕ್ಕಾಗಿ ವಿರೋಧ ವ್ಯಕ್ತ ಆಗ್ಯದ BJPಯಿಂದ. ಯಾಕಪ್ಪ ಅಂತಂದು ಸಹಜದ ತಮ್ಮ RSS ಬಗ್ಗೆ ಯಾರಾದರೂ ಕೀಳರಿಮೆಯಿಂದ ಮಾತಾಡಿದರೆ ಅಥವಾ ಅದ್ರ ಬಗ್ಗೆ ತೀವ್ರವಾದ ಟೀಕೆ ಮಾಡಿದರೆ ಅದು ಪ್ರತಿರೋಧ ಬರುವಂಥ ಸಹಜ. ಆದರೆ ಇಷ್ಟು ಗದ್ದಲು ಬೇಕಾಗಿತ್ತ ಅಂತ. ಅವತ್ತು ನೆಹರು ಅವರ ಮಧ್ಯದಲ್ಲಾಗಿರ್ಬೋದು, ಅಂಬೇಡ್ಕರ್ ಅವ್ರ ಮಧ್ಯದಲ್ಲಾಗಿರ್ಬೋದು, ಗಾಂಧೀಜಿಯವ್ರ ಮಧ್ಯದಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಸೈದ್ಧಾಂತಿಕ ಚರ್ಚೆಗಳಾಗ್ತಾಯಿದ್ದು. ಚರ್ಚೆ ಮಾತಿನ ಮೂಲಕ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆಗದಿದ್ದಾಗ ತಮ್ಮ ದಾರಿಯಲ್ಲಿ ತಾವು ಸಾಕ್ತಾಯಿದ್ರು, ಇವ್ರ ದಾರಿಯಲ್ಲಿ ಸಾಕ್ತಾಯಿದ್ರು. ಈ ಗದ್ದಲ ಯಾಕೆ ಅಂತಿದೆಲ್ಲ. ಒಬ್ಬ ಮಹಾನ್ ವ್ಯಕ್ತಿಗಳು ಅಂಬೇಡ್ಕರ್ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ಆಯಾ ಕಾಲದಲ್ಲಿ ದೊಡ್ಡ ಒಂದು ಮುತ್ಸದ್ದಿ ಮಹಾನ್ ನಾಯಕರು. ಅದರಲ್ಲಿ ಯಾರ ಅಭಿಪ್ರಾಯ ಇಲ್ಲ. ಅಂಬೇಡ್ಕರ್ ಅವರು ಸೋಲನ್ನ ಮೇಲಿನ BJPಗರು ಹೇಳೋದು, ಕಾಂಗ್ರೆಸ್ ಇದು ಮಾಡಿತ್ತು, ಹಾಗೆ ಮಾಡಿದ್ದು, ಹೌದು ಆಗಿನ ಸಮಯದಲ್ಲಿ ಸರಿ ಅನಿಸಿರ್ಬೋದು, ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ಅನೇಕ ವಿಚಾರಗಳನ್ನು ಆವತ್ತು ಕಾಂಗ್ರೆಸ್ ಸ್ವೀಕಾರ ಮಾಡಿದ್ರು ನಾಲ್ಗಡಿಕೆ ಆಗೋದಿಲ್ಲ. ಯಾಕೆಂದರೆ ಒಬ್ಬ ಅಂಬೇಡ್ಕರ್ ಅವರು ಮಾಸ್ ಲೀಡರ್ ಅಲ್ಲ. ಆವತ್ತು ಅವ್ರನ್ನ ಒಂದು ದಲಿತ ಸಮುದಾಯಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ರು, ಉಳಿದ ಸಮುದಾಯದವರು. ಇದು ಅಷ್ಟೇ ಐತಿಹಾಸಿಕ ಸತ್ಯವಾದ ಮಾತನ್ನು ನಾವು ಒಪ್ಪಬೇಕಾಗ್ತದೆ. ಅವ್ರನ್ನ ಎಂದೂ ಇಡೀ ಜನಸಾಮಾನ್ಯರ ನಾಯಕರಂತ ಇವರು ಮೇಲ್ವರ್ಣೀಯ ಜಾತಿ ಅವ್ರನ್ನ ನಂಬಲೇ ಇಲ್ಲ, ಬಿಂಬಿಸಲೇ ಇಲ್ಲ. ಅವರು ಒಂದಿದು ದಲಿತ ಒಂದು ಕಟ್ಟಿಗೆ ಬಿಗಿದು ಕಟ್ಟಿದರು. ಅದೇ ಕಾಲಕ್ಕೆ ಅಂಬೇಡ್ಕರ್ ಅವರದು ಸಹಿತ ಅವ್ರಿಗೆ ಮುಖ್ಯವಾಗಿ ಬೇಕಾಗಿತ್ತು ಸಮಾನತೆ ಬೇಕಾಗಿತ್ತು, ಎಲ್ಲರೂ ಸಮಾನಪ್ಪ ನಾವು. ಅದಕ್ಕಾಗಿ ಅವರು ತಮ್ಮ ದಲಿತ ಸಮುದಾಯದ ಪರವಾಗಿ ಜೋರ್ದಾರಾದಂಥ ಒಂದು ವಾದ ಪ್ರತಿವಾದ ಅಷ್ಟಲ್ಲ, ಅದರ ವಿರುದ್ಧ ನಿಂತ ಪ್ರಹಾದ ವಿರುದ್ಧ ನಿಂತ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಸಾಕಷ್ಟು ಯಶಸ್ವಿ ಆದವರು. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಅವ್ರ ವಿದ್ವತ್ತಿನಿಂದ ಸದಾ ಹಾರ್ಡ್ ವರ್ಕ್ನಿಂದ ಅದನ್ನು ನಾವು ಇವತ್ತು ಸ್ವೀಕಾರ ಮಾಡ್ಕೊಂಡು ಮಾತಾಡಬೇಕಾಗ್ತದೆ. ಅವ್ರು ಸೋಲಿಸಿರ್ಬೋದು ಅವತ್ತು ಕಾಂಗ್ರೆಸ್ನವ್ರು, ಇಲ್ಲಂತಲ್ಲ. ಅದಕ್ಕೆ ಅವರೊಬ್ಬರೇ ಕಾರಣ ಅಲ್ಲ, ಮೇಲ್ವರ್ಣೀಯ ಜನ ಎಲ್ಲರೂ ಕಾರಣ. ವೀರ ಸಾವರ್ಕರ್ ಮೇಲೆ ಆರೋಪದ 1952 ಒಂದು ಪತ್ರದಲ್ಲಿ ಅಂಬೇಡ್ಕರ್ ಅವ್ರು ಬರ್ಕೊಂಡ್ರು ಅಂತೇಳಿ ಪ್ರಿಯಾಂಕಾ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ನಮ್ಮ ಖರ್ಗೆ ಅವರು ಅದ್ರ ಡಾಕ್ಯುಮೆಂಟ್ಸ್ ಎತ್ತು ಕೊಡ್ತಾ ಇದ್ದಾರೆ. ಅಂದಾಗ ವೀರ ಸಾವರ್ಕರ್ ಯಾರು ಇವತ್ತು? ವೀರ ಸಾವರ್ಕರ್ ಇವತ್ತು BJP ಆರಾಧ್ಯ ಮೂರ್ತಿ, ಅವರು ಹೀರೋ. ಅದ್ರ ಜೊತೆಗೆ ನಮ್ಮ ಗೋಡ್ಸೆ ಹೀರೋ. ಹೀಗಾಗಿ ಅವತ್ತು ಅವರು ಕಾರಣೀಕರ್ತರು ಅಷ್ಟೇ ಅದಾರ. ಕೇವಲ ಕಾಂಗ್ರೆಸ್ಸಿಗರಂತ ನೋಡೋಕ್ಕಿಂತಲೂ ವಿಶೇಷವಾಗಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಮೇಲ್ವರ್ಣೀಯ ಜನ್ಯ ಜಾತಿಗಳೆಲ್ಲ, ಮೇಲ್ವರ್ಣೀಯರೆಲ್ಲ ಈ ದೇಶದ ಮೇಲ್ವರ್ಣೀಯರು ಅಂಬೇಡ್ಕರ್ ಪೂರ್ಣ ಪ್ರಮಾಣದ ವಿರೋಧ ಮಾಡಿದ್ದಾರೆ. ಅದನ್ನು ನೋಡಿದಾಗ ಸಹಜ ಒಬ್ಬ ನಮ್ಮ ಭಾರತದ ಅಂದಿನ ಸ್ಥಿತಿ ನೋಡಿದಾಗ ನೆಹರೂರವರು ಇವರೆಲ್ಲರಿಗೂ ಲಿಬರಲ್ ಆಗಿದ್ದರು ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ ಅವ್ರನ್ನ ಕಾನೂನು ಮಿನಿಸ್ಟರ್ ಮಾಡಿ ಒಂದು ಸಂವಿಧಾನ ರಚನೆ ಮಾಡೋಕೆ ಅವ್ರಿಗೆ ಒಪ್ಪಿಸಿದ್ರು. ಅವರು ಯಾರೋ ಹೇಳಿ, ಅವ್ರು ಗಾಂಧೀಜಿಯವ್ರು ಹೇಳಿ, ಯಾರೋ ಹೇಳಿ ನಮ್ಮ ನೆಹರು ಅವ್ರಿಗೆ ಆ ಕೆಲಸ ಮಾಡಿ ಒಂದು ಅತ್ಯುತ್ತಮವಾದಂಥ ಸಮಾನತೆ ನೆಲೆಗಟ್ಟಲ್ಲಿ, ಸಾಮಾಜಿಕ ಸಮಾನತೆ ತರುವುದ ನೆಲೆಯಲ್ಲೇ ಮತ್ತು ರಾಜಕೀಯ ಸಮಾನತೆ ತರುವಲ್ಲೇ ಅವ್ರು ಯಶಸ್ವಿನೂ ಆಗಿದ್ರು. ಆದರೆ ದುರಂತ ಏನಪ್ಪ ಅಂತಂದ್ರೆ, ಅಂಬೇಡ್ಕರ್ ಸೋತಿದ್ದಿಲ್ಲ ಅಂದರೆ ಆರ್ಥಿಕವಾಗಿ ಸಮಾನತೆ ತರಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಎಲ್ಲರಿಗೂ ಮೀಸಲಾತಿ ಅನ್ನೋಂಥ ಒಂದು ಊರುಗಳು ಕೊಟ್ಟರು ವಿನಃ ಅವ್ರು ಸ್ವಯಂ ನಿಲ್ಲುವಂಥ ಒಂದು ಆರ್ಥಿಕ ಭದ್ರತೆ ಬರುವಂಥ ಒಂದು ವ್ಯಕ್ತಿತ್ವ ಕೊಡಲಿಲ್ಲ, ಶಕ್ತಿ ಕೊಡಲಿಲ್ಲ. ಅದು ಸ್ವತಃ ಅಂಬೇಡ್ಕರ್ ಒಪ್ಕೊಳ್ತಾರೆ ಇದನ್ನು. ಯಾಕಂದರೆ ಇಡೀ ಆಸ್ತಿಗಳೆಲ್ಲ ಇಲ್ಲಿ ಸ್ಥಿರ ಆಸ್ತಿಗಳಾಗಿರ್ಬೋದು, ಚರ ಆಸ್ತಿಗಳಾಗಿರ್ಬೋದು, ಎಲ್ಲನೂ ಹೆಚ್ಚು ಕಡಿಮೆ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಇತ್ತು. ಇದು ಸುಳ್ಳಲ್ಲ. ಭೂಮಿ ಆಗಿರ್ಬೋದು, ಮತ್ತೇನಾಗಿರ್ಬೋದು. ಯಾಕಂದರೆ ಇವತ್ತಿನ ಮುಖ್ಯ ಉದ್ಯೋಗ ಭೂಮಿ ಇದ್ದರೆ ನೀವು ಏನಾದರೂ ಬದುಕ್ಬೋದು, ಏನೋ ಮಾಡ್ಬೋದು. ಭೂಮಿ ಮೇನ್ ನಮ್ಮ ಆಸ್ತಿ. ಅದೆಲ್ಲ ಮೇಲ್ವರ್ಣೀಯ ಜನ್ಯರ ಕೈಯಲ್ಲಿ ಮಾತ್ರ ಐತೆ ಅನ್ನೋದು ನಾವು ಯಾವ ಕಾಲಕ್ಕೂ ಮರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಜನ ಅದ್ರ ವಿರೋಧವಾಗಿ ಒಂದು ಸಮಾನತೆ ತರುವ ವಿರೋಧದಲ್ಲಿ ಹೋರಾಟ ಮಾಡೋ ಹೊತ್ತಿನಲ್ಲ, ಅದು ಅವ್ರ ಜೀವನದಲ್ಲಿ ಸಾಕಾಗಲಿಲ್ಲ, ವಯಸ್ಸು ಸಾಕಾಗಲಿಲ್ಲ ಪಾಪ ಅಂಬೇಡ್ಕರ್ ಅವ್ರಿಗೆ. ಎಷ್ಟೆಷ್ಟರ ವಿರುದ್ಧ ಹೋರಾಟ ಮಾಡಬೇಕು, ಜಾತಿ ವಿರುದ್ಧ ಹೋರಾಟ ಮಾಡಬೇಕು, ಧರ್ಮದ ವಿರುದ್ಧ ಹೋರಾಟ. ಅದಕ್ಕಾಗಿ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಭಾಳ ನೋವಿನಿಂದ ಹೇಳ್ತಾಯಿದ್ರು. ಕೊನೆಗೆ ಬೌದ್ಧರಾಗಿ ತಿಳ್ಕೊಂಡ್ರು. ಇದಕ್ಕೆ ಭಾಳ ಆಂತರ್ಯದ ಆಳದ ನೋವುಗಳಲ್ಲಿ ಕಾರಣಗಳಿದಾವ. ಯಾಕಂದರೆ ಬದಲಾಗದ ಸ್ಥಿತಿ ಅದಪ್ಪ ಇಲ್ಲ ಅಂತೇಳಿ ಕೊನೆಗೆ ಮನುಸ್ಮೃತಿನ ಸುಟ್ಟು ಆಗಿ ತೋರಿಸಿದ್ರು. ಯಾಕಂದ್ರೆ ಇದು ಸಾಧ್ಯ ಇಲ್ಲ, ಇನ್ನು ಆರ್ಥಿಕ ಸಮಾನತೆ ಸಾಧ್ಯ ಇಲ್ಲ. ಯಾಕಂದರೆ ಆಲ್ರೆಡಿ ಈ ದೇಶದಲ್ಲಿ ಮೇನ್ ಈ ಲ್ಯಾಂಡ್ ಏನಿದೆ, ಭೂಮಿ ಇರೋದು ಹೆಚ್ಚು ಎಲ್ಲ ಮೇಲ್ವರ್ಣೀಯ ಕೈಲಿದೆ. ಇವತ್ತು 1000 ಎಕರೆ, 100 ಎಕರೆ, 500 ಎಕರೆ ಎಲ್ಲ ಮೇಲ್ವರ್ಣೀಯ ಜನರಿಗೆ ಇತ್ತು. ಅದೇನೋ ಇಂದಿರಾ ಗಾಂಧಿಯವರು ಟೆಂಟ್ ಆ್ಯಕ್ಟ್ ತಂದಾಗ ಮಾತ್ರ ಸ್ವಲ್ಪ ಎಲ್ಲ ಉಳಿದ ಸಮುದಾಯಕ್ಕೂ ಭೂಮಿ ಹೋಯಿತು. ಉಳುವವನೇ ಭೂಮಿ ಒಡೆಯ ಮಾಡಿದಾಗ ಒಂದಿಷ್ಟು ಉಳಿದ ಸಮುದಾಯದವರು
ಅದರಲ್ಲಿ ಒ ಬಿ ಸಿ ಆಗಿರ್ಬೋದು, ಅವ್ನು ಸ್ವಲ್ಪ ಎಸ್ ಟಿ ಅಂತ ಪಾಪ ಕಾರ್ಡ್ನಲ್ಲಿ ಇರುವಂಥವ್ರು ಅವ್ರಿಗೆ ಯಾವ ಸೌಲಭ್ಯಗಳು ಇಲ್ಲ ಇವತ್ತಿಗೂ. ಅದ್ರ ಜೊತೆಗೆ ಏನೋ ಒಂದಿಷ್ಟು ಜನ ಲಕ್ಷ ಏನೋ ಒಂದಿಷ್ಟು ಬುದ್ಧಿವಂತಿಕೆ ಪಡ್ಕೊಂಡು ಮತ್ತೇನೋ ಮಾಡಿ ಅಲ್ಲೊಂದು ಇಲ್ಲೊಂದು ಕುಟುಂಬಗಳು ಎದ್ದಿರ್ಬೋದಿಲ್ಲ ಅಂತಲ್ಲ, ಆದರೆ ಆ ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ನಾವು ಇವತ್ತು ಭಾಳ ಒಂದು ಆಳದ ದೃಷ್ಟಿ ನೋಡ್ಬೇಕಾದ್ರೆ ಇವತ್ತು ಇವ್ರು ಗುದ್ದಾಡ್ತಾ ಇದ್ದಾರೆ. ನೀವು ಸೋಲಿಸಿದಿರಿ ಅಂಬೇಡ್ಕರ್ನ, ಅದಕ್ಕೆ ನೀವು ಕೆಟ್ಟವರು ಅನ್ನೋದು, ಇವರಿಂದ ಅವ್ರಿಗಿಲ್ಲ, ನೀವು ಎಲ್ಲ ಜಾತಿವಾದಿಗಳು ನಿಮ್ಮಿಂದ ಆಯ್ತು ಎಲ್ಲ. ಹೌದು, ಇವೆಲ್ಲ ಸತ್ಯನೇ, ಇವು ಸುಳ್ಳಂತ ಏನಲ್ಲ. ಇಬ್ಬರು ಸತ್ಯ ಹೇಳ್ತಾರೆ, ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ತಮಗೆ ಅನುಕೂಲ ಆಗುವ ಸತ್ಯಗಳನ್ನ ಮಾತ್ರ ಮಾತಾಡ್ತಾರೆ, ಅನಾನುಕೂಲತೆ ಇಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ಗದ್ದಲ ಮಾಡೋಗಿದ್ರು ಸುದೀರ್ಘವಾಗಿ ಚರ್ಚೆ ಮಾಡಿ ಅವರು ನಡೆದ ದಾರಿಯಲ್ಲಿ ನಾವು ಏನು ಮಾಡಬೇಕಾಗಿತ್ತು, ಅವ್ರಿಗೆ ನಮ್ಮಿಂದ ಅವರಿಂದ ಏನು ಸಾಧ್ಯ ಆಗಿಲ್ಲ, ಅವ್ರೇನು ಬಯಸಿದ್ರು. ಅವ್ರು ಭಾಳ ಪ್ರಮುಖವಾಗಿ ಬಯಸಿದ್ದು ಎರಡು. ಒಂದು ಶಿಕ್ಷಣ, ಎಲ್ಲರಿಗೂ ಸಮಾನ ಶಿಕ್ಷಣ. ಎಲ್ಲಿದ್ರಿ ಸಮಾನ ಶಿಕ್ಷಣ? ಖಾಸಗಿಯನ್ನು ಮಾಡಿದಿರಿ ನೀವು, ಎಲ್ಲರೂ ಕೂಡ ಮಾಡಿದಿರಿ. ಬಿ ಜೆ ಪಿಗರು ಕಾಂಗ್ರೆಸ್ಗರು ಎಲ್ಲ ಕೂಡ ಮಾಡಿದಿರಿ. ಕಾಂಗ್ರೆಸ್ಸಿಗರು ಖಾಸಗೀಕರಣ ಮಾಡಿದರು, ನೀವು ಒಂದು ದೊಡ್ಡ ಮಾಡಿಬಿಟ್ಟಿದ್ರಿ. ಇವತ್ತು ಯೂನಿವರ್ಸಿಟಿಗಳು ಸೇರಿ ಖಾಸಗಿ. ಹೀಗಾಗಿ ಖಾಸಗಿನ ಪಾಪ ಅವ್ರೇನು ದುಡ್ಡು ಹಾಕ್ತಾರೆ, ದುಡ್ಡು ತಗೊಂತಾರೆ, ದಂಧೆ ಅವ್ರದ್ದು. ಅದು ಇನ್ನುಳಿದ ಎಲ್ಲ ಸಮುದಾಯಕ್ಕೆ ಬಡವಗ ಕರೀಲಿಕ್ಕೆ ಏನು ಅವಕಾಶ ಕೊಡ್ತದೆ ರೀ? ಶಿಕ್ಷಣ ಮೊದಲನೇದಾಗಿ ಹೇಳಿದ್ರು. ಎರಡನೇದು ಆರೋಗ್ಯ, ಇವೆರಡು ಕೊಡ್ರಿ ಅಂತ ಹೇಳಿದ್ರು ಅಂಬೇಡ್ಕರ್. ಅದನ್ನು ಕೊಡೋ ಸಲ ವಿಚಾರ ಮಾಡ್ರಿ. ಸಮಾನತೆ ಅಂದರೆ ತಾನ ಬರ್ತದದು. ಶಿಕ್ಷಣ ಕೊಟ್ಟರೆ ಸಮಾನತೆ ಆಟೋಮೆಟಿಕ್ ತಾನು ಬೆಳೀತಾ ಹೋಗ್ತದೆ. ಇಲ್ಲಿ ಶಿಕ್ಷಣ ಎಲ್ಲರೂ ಸಿಗ್ತಾ ಇಲ್ಲ, ಶಿಕ್ಷಣ ಕೊಡ್ತಾ ಇಲ್ಲ. ಈ ಎಲ್ಲ ಗ್ಯಾರಂಟಿಗಳು ಘೋಷಣೆ ಮಾಡ್ತೀರಿ. ಕೇವಲ ನಮ್ಮ ಕೇಜ್ರಿವಾಲ್ ಬಿಟ್ಟು ಉಳಿದವ್ರು ಯಾರೂ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿಲ್ಲ. ಒಂದು ಸಾಲಿ ಕಟ್ತೀವಿ ರೀ, ಒಂದು 500 ಒಂದು 10,000 ಕೋಟಿ ರೂಪಾಯಿ ತಗೊಳ್ತೀವಿ. ಏನು 10,000 ಕೋಟಿ ಏನಾಗ್ತದೆ? 142 ಕೋಟಿ ಜನಸಂಖ್ಯೆ ಅಂತ ಹೇಳ್ತೀವಿ ನಾವು, ಚೈನಾ ದಾಟಿದ್ರು ಅಂತ ಹೇಳ್ತಾ ಇದ್ದೀವಿ. ಅಂದಾಗ ಈ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಸ್ಕೂಲ್ಗಳಿರಬೇಕು, ಯಾವ ಪ್ರಮಾಣದಲ್ಲಿ ಮಕ್ಕಳು ಬರ್ತಾ ಇದ್ದಾರೆ, ಹೇಗಿರಬೇಕು ಅನ್ನೋದು ಒಮ್ಮೆ ಕಲ್ಪನೆ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದು ಹಳ್ಳಿಗೂ ಅಟ್ಲೀಸ್ಟ್ SSLC ತನಕ ಸ್ಕೂಲ್ಗಳಾಗಬೇಕಾಗಿದೆ. ಬೇಡ 3-4 ಹಳ್ಳಿಗಳಿಗೆ SSLC ತನಕ ಸ್ಕೂಲ್ಗಳಾಗಬೇಕಾಗಿದೆ. ಒಂದು 8-10 ಹಳ್ಳಿಗಳ ನಡಕ, ಬೇಡ 5-6 ಹಳ್ಳಿಗಳ 8-10 5-6 ಹಳ್ಳಿಗಳ ನಡಕ PUC 10+2 ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತು ಸೈಂಟಿಫಿಕ್ ಅಂತ ಏನು ಡೆವಲಪ್ ಅದಾವೆ ಅವು ಸ್ಕೂಲ್ಗಳು, ಕಾಲೇಜ್ಗಳು ಬರಬೇಕಾಗಿದೆ. ಒಂದು ತಾಲೂಕಿಗೆ ಒಂದು 3-4 ಹೋಬಳಿಗೊಂದು ಮಿನಿಮಮ್, ಹೋಬಳಿಗೊಂದು ಏನಪ್ಪ ಅಂತಂದ್ರೆ ಒಂದು ಸೀನಿಯರ್ ಕಾಲೇಜ್, ಕಾಲೇಜ್ಗಳು ಬರಬೇಕಾಗ್ಯಾವ. ಆ ಕಾಲೇಜುಗಳಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇನ್ನುಳಿದೆಲ್ಲ ಸಬ್ಜೆಕ್ಟ್ ಬರಬೇಕಾಗಿದೆ. ಇದು ಬಂದಾಗ ಮಾತ್ರ ಈ ದೇಶಕ್ಕೊಂದು ಏನಾದರೂ ನೆಲೆಸಿ ಹೋಗೋಂಥಕ್ಕೆ ಸಾಧ್ಯದ. ಮತ್ತು ಎಲ್ಲರೂ ಫ್ರೀ ಆಗಿ ಕಲಿಯುವಂಥದ್ದಾಗಬೇಕಾಗಿದೆ. ಇವೆಲ್ಲ ಒಂದು ವಿಶ್ವವಿದ್ಯಾಲಯಗಳು ಬರಬೇಕಾಗಿದೆ. ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಆಗಬೇಕಾಗಿದೆ. ಇವತ್ತು ಯೂನಿವರ್ಸಿಟಿ, ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಆಗಬೇಕಾಗಿದೆ. ಗೌರ್ಮೆಂಟ್ ಮಾಡಬೇಕಾಗಿದೆ. ಇದನ್ನು ಎಲ್ಲೋ ಒಂದು 3-4 ಜಿಲ್ಲೆಗಳಿಗೆ ಒಂದು ಯೂನಿವರ್ಸಿಟಿ ಕೊಟ್ಟು ಬಗ್ಗೆ ಇರೋದ್ರಲ್ಲ, ಇನ್ನೂ ಅನೇಕ ಕಲಿಯುವಂಥ ಆಚರಿಸಿದ ಮಕ್ಕಳಿದ್ದಾರೆ. ಅದಕ್ಕೆ ಖಾಸಗಿ ಅವ್ರ ಕೈ ಕೊಟ್ಬಿಟ್ಟಿದ್ರಿ, ಕಾಲೇಜ್ಗಳ ಕೈ ಅಲ್ಲಿ ಕೊಟ್ಬಿಟ್ರೆ ಅದನ್ನು ಅವ್ರು ದುಡ್ಡು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ 50,000, 40,000, 80,000, 90,000, ಲಕ್ಷ, 2 ಲಕ್ಷ, 3 ಲಕ್ಷ ಒಟ್ಟು ಬಳಸೋ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ. ಶಿಕ್ಷಣ ಇರ್ತಿದ್ದಾರೆ, ಎಲ್ಲರೂ ಹಂಗೆ ಕಲೀಲಿಕ್ಕೆ ಸಾಧ್ಯ ಇದೆ ರೀ. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಈ ಅಂಬೇಡ್ಕರ್ ಬಗ್ಗೆ ಮತ್ತು RSS ಬಗ್ಗೆ ಚರ್ಚೆ ಮಾಡೋರು ಇವರೆಲ್ಲ ಅಂಬೇಡ್ಕರ್ ಬಗ್ಗೆ ಚರ್ಚೆ ಮಾಡೋರು. ಅದರಲ್ಲೂ ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಂದು ಹಳ್ಳಿಗೆ ಆರೋಗ್ಯ ಕೇಂದ್ರ ಆಗಲೇಬೇಕು. ಎಲ್ಲದವ್ರು ಎಷ್ಟು ಅದಾವೆ ಪಂಚಾಯತ್ ಒಂದು ಏನೋ ಮಾಡ್ತಾಯಿದ್ರು, ಅಲ್ಲಿ ಡಾಕ್ಟರ್ಸ್ ಇರೋದಿಲ್ಲ ಸರಿಯಾಗಿ, BAMS ಆದರೂ ಸಹಿತ ಇರೋದಿಲ್ಲ. ಅಂಥ ಪ್ರಸಂಗ ಇವತ್ತದ. ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದ್ವನ. ಸುಳ್ಳು, ನೀವು ಕಳ್ಳರು, ನೀವು ಸುಳ್ಳು, ನೀವು ಅನ್ಯಾಯ ಮಾಡಿದ್ರಿ ಅಂಬೇಡ್ಕರ್ ಅವರು. ನೀವು ಯಾರೂ ಅಂಬೇಡ್ಕರ್ ಅನ್ಯಾಯ ಮಾಡಿಲ್ಲ. ಇಡೀ ಸಮುದಾಯ, ಅವತ್ತಿನ ಸಮುದಾಯದ ವಿರೋಧವಾಗಿ ಹೋರಾಟ ಮಾಡಿದರು. ಎಲ್ಲರೂ ಸಮಾನ ಆಗಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಈ ಒಂದು ರಾಜಕೀಯವಾಗಿ ಒಂದು ಕೊಟ್ಟರು, ಅಡ್ಡಿ ಇಲ್ಲ. ಆದರೆ ಇವತ್ತು ಒಬ್ಬ ವ್ಯಕ್ತಿ ಇಲೆಕ್ಷನ್ ಎಲ್ಲಕ್ಕೆ ಸಾಧ್ಯತೆಯೂ ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಆರ್ಥಿಕವಾಗಿ ಯಾರು ಬಲಿಷ್ಠ ಅದಾರ ಅವರಷ್ಟು ನಿಲ್ಲುವಂಥದ್ದು. ಹೀಗಾಗಿ ಆರ್ಥಿಕ ಬಲಿಷ್ಠತೆ ಅದು ಯಾವುದೇ ರೂಪದಿಂದ ದುಡ್ಡು ಕೊಡಿಸ್ರಿ. ನೀವು ಲ್ಯಾಂಡ್ ಮಾಫಿಯಾರೇ ಮಾಡಿರಿ, ಸರಿಯಾರೇ ಮಾಡಿರಿ, ಮತ್ತೆಲ್ಲ ಮಾಡಿರಿ, ದುಡ್ಡು ಗಳಿಸ್ರಿ, ಈ ದೇಶವನ್ನು ಆಳ್ರಿ. ದುಡ್ಡ ಆಳೋದು ಎರಡಾಗಿಬಿಡ್ತು. ಇಲ್ಲಿ ಸೋತರು ಅಂಬೇಡ್ಕರ್ ಅವರು. ಇದರ ಬದಲಾಗಿ ಏನಾದರೂ ಚಿಂತನೆ ಆಗಿದೆ ಸಿದ್ದರಾಮಯ್ಯನವರ, ಇದರ ಬದಲಾಗಿ ಚಿಂತನೆ ಆಗಿದ್ದೀನಿ ರೀ ಅಶೋಕ್ ಅವರ. ಆರ್ಥಿಕ ಸಮಾನತೆ ಎಲ್ಲಿವರೆಗೆ ನೀವು ತರೋದಿಲ್ಲವೋ ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋದಿಲ್ಲೋ, ಸುಮ್ಮನೆ ಗದ್ದಲ ಮಾಡಿದ್ರೆ ನಿಮಗೆಲ್ಲ ಗೊತ್ತದ. ನೀವೆಲ್ಲ ಬುದ್ಧಿವಂತರನ್ನ. ಆದಷ್ಟು ಅದನ್ನು ಆರ್ಥಿಕ ಸಮಾನತೆ ತರಲಿಕ್ಕೆ ನೀವು ಹೋಗೋದೂ ಇಲ್ಲ, ಮತ್ತು ಎಲ್ಲರೂ ಶಿಕ್ಷಣ ಕೊಡಲಿಕ್ಕೆ ಹೋಗೋದಿಲ್ಲ. ಶಿಕ್ಷಣ ಕೊಡ್ತೀರಿ ಅಷ್ಟೇ, ಖಾಸಗೀಕರಣ ಮಾಡ್ತೀರಿ. ದುಡ್ಡಿದ್ದವ್ರು ಅಷ್ಟು ಕಲಿತಾರೆ, ದುಡ್ಡಿದ್ದವ್ರ ಮಕ್ಕಳು ಮುಗಿದು ಹೋಗ್ಬಿಡ್ತು. ಈ ಪರಿಸ್ಥಿತಿ ಇವತ್ತದ. ಈ ದಿಶೆಯಲ್ಲಿ ಈ ಗದ್ದಲ, ಕಲಾಪದಲ್ಲಿ ಗದ್ದಲ ಮಾಡೋದು ಇದು ದಿಶಾಬಲ್ ಮಾಡುವಂಥದ್ದು. ಮತ್ತು ದೊಡ್ಡ ಸಮುದಾಯಕ್ಕೆ, ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ಅನ್ಯಾಯ ಮಾಡಿದಂಗೆ, ಇನ್ನುಳಿದ ಬಡವರಿಗೂ ಅನ್ಯಾಯ ಮಾಡಿದಂಗೆ, ಸರ್ವ ಬಡವರಿಗೂ ಅನ್ಯಾಯ ಮಾಡಿದಂಗೆ ಇದು. ಹೌದು ಅಲ್ಲೋ? ನೀವು ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯರು ಮತ್ತು ಅಶೋಕ್ ಅವರು, ವಿರೋಧ ಪಕ್ಷದವರು, BJP ಅವರು, RSS ಅವರು ಎಲ್ಲರೂ ಹೇಳ್ಬೇಕಾಗಿಲ್ಲ. ಇದನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿರಿ. ನೀವು ಸೋಲಿಸಿದ್ರಿ ಕಾಂಗ್ರೆಸ್ಸಿಗರು ಅಂತ ಅವ್ರು ಹೇಳೋದು, ನೀವು ಅವ್ರನ್ನ ಜೀವನ ಪರ್ಯಂತ ಗುಲಾಮರಾಗಿ ಮಾಡಿರುತ್ತೆ.
ಕಾಂಗ್ರೆಸ್ಸಿಗರು ಹೇಳೋದು ನಿಮ್ಮ ಕಾರಣಕ್ಕೆ ನಾ ಬೌದ್ಧ ಧರ್ಮಕ್ಕೆ ಹೋದ ಅಂತ ಹೇಳೋದು ಇವೆಲ್ಲ ಬಿಟ್ಟರೆ ಆಗಿ ಹೋಯ್ತು ಇತಿಹಾಸ. ಈಗ ಎಲ್ಲರಿಗೂ ಅವ್ರು ಬಯಸಿದ್ದಿತ್ತು, ಅವ್ರು ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಈಗ ಅಂಬೇಡ್ಕರ್ ಬಗ್ಗೆ ಏನಿತ್ತು, ಎಲ್ಲರಿಗೂ ಶಿಕ್ಷಣ, ಆರ್ಥಿಕ ಸಮಾನತಿರೋದಕ್ಕಾಗಿ ಏನಾದ್ರು ಚರ್ಚೆ ಮಾಡ್ತೀರಾ ಮಾಡಿ. ಹಂಗಿದ್ರೆ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬಾರ್ದು. S60 ನ್ಯೂಸ್ ಅರ್ಥತೆ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.